ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದಾಕ್ಷಾಯಿಣಿ. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಇದು ನಮ್ಮ ಮನೆಯ 2ನೇ ದಿನದ ಮಿನಿ ಲಾಗ್. ಆ ತಾಯಿ ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನ ನೆರವೇರಿಸಲಿ, ನಿಮಗೆಲ್ಲ ಸುಖ, ಶಾಂತಿ, ನೆಮ್ಮದಿ, ಸಿರಿ, ಸಂಪತ್ತು, ಸಮೃದ್ಧಿಯನ್ನು ಯಥೇಚ್ಛವಾಗಿ ನೀಡಲಿ ಅಂತ ಆ ತಾಯಿಯಲ್ಲಿ ಬೇಡ್ಕೊತೀನಿ. ಇದು 2ನೇ ದಿನ ದುರ್ಗೆಯ ಅವತಾರ. 2ನೇ ಅವತಾರ ಬಂದು ಬ್ರಹ್ಮಚಾರಿಣಿ. ನೆನ್ನೆ ಶೈಲಪುತ್ರಿ ಆರಾಧನೆ ಮಾಡಿದ್ವಿ ಅಲ್ವಾ. ಇವತ್ತು ಬ್ರಹ್ಮಚಾರಿಣಿಯ ತಾಯಿ ಆರಾಧನೆ ಮಾಡ್ತೀವಿ. ದುರ್ಗೆ 2ನೇ ರೂಪ ಅದು. ಆ ತಾಯಿಗೆ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಕೆಂಪು ಬಣ್ಣದ ಡ್ರೆಸ್ ಹಾಕ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಪೂಜೆ ಆಯಿತು. ಇದು ನಮ್ಮ ಮನೆಯ ಪೂಜೆ ಮನೆ. ನನಗೆ ಎಷ್ಟು ಗೊತ್ತೋ ಅಷ್ಟು ನಾನು ಬಹಳ ಶ್ರದ್ಧೆಯಿಂದ ಪೂಜೆ ಮಾಡಿದೆ. ಇದು ಅಖಂಡ ಜ್ಯೋತಿ ಬೆಳಗಿಸಿದ್ದೀನಿ. ಆ ತಾಯಿನ ಪೂಜೆ ಮಾಡೋದೇ ಒಂದು ಸಂತೋಷ ಅಲ್ವಾ. ಪೂಜೆ ಮಾಡ್ತಾಯಿದ್ರೆ ನಮಗೆ ಗೊತ್ತಿಲ್ಲದೇ ಎಷ್ಟೋ ನೆಗೆಟಿವ್ ನಮ್ಮಿಂದ ದೂರ ಆಗುತ್ತೆ. ನೆಗೆಟಿವ್ ಜನಗಳು ನಮ್ಮಿಂದ ದೂರ ಆಗ್ತಾರೆ. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಏನೋ ಒಂಥರ ಹೆಚ್ಚಾದಂಗೆ ಫೀಲ್ ಕೊಡುತ್ತೆ. ಹಾಗಾಗಿ ಮನೆಯಲ್ಲಿ ಡೈಲಿ ಪೂಜೆ ಮಾಡೋದ್ರಿಂದ ಏನೋ ಒಂಥರ ಸಂತೋಷ, ಸಡಗರ, ಒಂಥರ ಖುಷಿಯ ವಾತಾವರಣ ಇರುತ್ತೆ. ನೀವೆಲ್ಲ ಹೇಗೆ ಹಬ್ಬ ಆಚರಣೆ ಮಾಡಿದ್ರಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಏನಾದರೂ ತಪ್ಪಾಗಿ ನಾನು ದೇವ್ರ ಹತ್ರ ಬೇಡ್ಕೊಂಡ್ಬಿಡ್ತೀನಿ, ಏನಾದರೂ ಗೊತ್ತಿಲ್ಲ ಏನಾದರೂ ತಪ್ಪಾಗಿದ್ದು ದಯವಿಟ್ಟು ಕ್ಷಮಿಸು ತಾಯಿ ಅಂತ ಬೇಡ್ಕೊಂಡೇ ಪೂಜೆ ಸ್ಟಾರ್ಟ್ ಮಾಡ್ತೀನಿ. ಹಾಗಾಗಿ ಬಹಳ ಶ್ರದ್ಧೆಯಿಂದನೇ ಪೂಜೆ ಮಾಡಿದೆ. ನನಗೆ ಎಷ್ಟು ಗೊತ್ತು ಅಷ್ಟು ನಾನು ಭಾಳ ಪ್ರೀತಿಯಿಂದನೇ ಮಾಡಿದೆ. ನೀವೆಲ್ಲ ಹೇಗೆ ಮಾಡ್ತೀರಾ? ಕೆಲವು ಕಡೆ ಎಲ್ಲ ತುಂಬ ಪದ್ಧತಿಗಳು ಇರುತ್ತೆ. ಗೊಂಬೆ ಕೂರಿಸ್ತಾರೆ, ಇನ್ನೂ ಏನೋ ಮಾಡ್ತಾರೆ. ಕೆಲವು ಕಡೆ ಅವ್ರವ್ರ ಸಂಪ್ರದಾಯ ಪ್ರಕಾರ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಆ ಥರ ಇಲ್ಲ. ಪೂಜೆ ಒಂದು ಮಾಡ್ತೀವಿ. ಹಾಗಾಗಿ 9 ದಿನಗಳ ಕಾಲ ಪೂಜೆ ಮಾಡ್ತೀನಿ. ಪ್ಲಸ್ 2 ದಿನ ಅಂದರೆ 11 ದಿನ ಪೂಜೆ ಇರುತ್ತೆ. ಏನೋ ಗೊತ್ತಿಲ್ಲ, ಜಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ 2 ದೀಪ ಹಚ್ಚಿ ಕೈ ಮುಗಿದ್ರೆ ಅದೊಂದು ಮನೆ ವಾತಾವರಣನೇ ಚೇಂಜ್ ಆಗುತ್ತೆ ಅಲ್ವಾ. ಹಾಗಾಗಿ ಪೂಜೆ ಮಾಡಿ ತುಂಬ ನೆಮ್ಮದಿ ಸಿಗುತ್ತೆ, ಖುಷಿ ಸಿಗುತ್ತೆ. ಪೂಜೆ ಆಗಿದ ತಕ್ಷಣ ಆ ಮೆಮೊರೀಸ್ಗಂತಲೇ ಕೆಲವೊಂದು ಫೋಟೋಗಳು ತೊಗೊಂಡೆ ನನ್ನ ಮಕ್ಕಳ ಜೊತೆ, ಆ ತಾಯಿ ಜೊತೆಗೆ. ಯಾಕಂದರೆ ಮುಂದಿನ ವರ್ಷದೊಳಗೆ ಮುಂದಿನ ವರ್ಷ ಇನ್ನೂ ತುಂಬ ಚೇಂಜಸ್ ಆಗಿರುತ್ತೆ. ಹಾಗಾಗಿ ಕೆಲವೊಂದು ಮೆಮೊರಿನ ನಾವು ಇಟ್ಕೊಂಡ್ರೆ ಅದೊಂಥರ ಖುಷಿ ಕೊಡುತ್ತೆ. ಹಾಗಾಗಿ ಇದು ಇವತ್ತಿನ ಮಿನಿ ಲಾಗ್ ಆಗಿದೆ. ಏನಾದರೂ ತಪ್ಪಿದರೆ ಕ್ಷಮಿಸಿ. ಹಾಗೆ ನನ್ನ ವೀಡಿಯೋಗಳನ್ನೆಲ್ಲ ನೋಡ್ತಾ ಇರೋದಕ್ಕೆ, ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ, ಒಳ್ಳೆ ಕಮೆಂಟ್ಗಳನ್ನ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್